ರಾಜಕೀಯದಲ್ಲಿ ಒಂದು ಜನಾದೇಶ ಅಂದ್ರೆ ಅದು ಸುಮ್ನೆ ಸಿಗೋದಲ್ಲ. ಅದನ್ನ ವ್ಯವಸ್ಥಿತವಾಗಿ ರೂಪಿಸ್ಬೇಕು. ಜನರ ನಾಡಿಮಿಡಿತ ಏನ್ ಹೇಳುತ್ತೆ, ಅಂಕಿಅಂಶಗಳು ಯಾವ ಕಡೆಗೆ ಬೆರಳು ಮಾಡ್ತಿವೆ, ಇವೆರಡನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಇದು ಸಾಧ್ಯ. ಬನ್ನಿ, ಇವತ್ತು ನಾವು ಬಂಟ್ವಾಳ ಕ್ಷೇತ್ರದ ಜನಾದೇಶದ ಹಿಂದಿರುವ ಕಥೆಯನ್ನ ಒಟ್ಟಿಗೆ ನೋಡೋಣ. ಇದು ಯಾವುದೇ ಪಕ್ಷದ ಪರ ಅಥವಾ ವಿರೋಧದ ವಿಶ್ಲೇಷಣೆಯಲ್ಲ, ಬದಲಿಗೆ ಆಡಳಿತ ಮತ್ತು ಜನರ ನಡುವಿನ ಸಂಬಂಧ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನ ಅಷ್ಟೆ. ಸರಿ, ಮೊದಲು ನಾವು ಎಲ್ಲಿದ್ದೇವೆ ಅಂತ ನೋಡೋಣ ಬನ್ನಿ. ಇದು ಕರ್ನಾಟಕದ ನಕ್ಷೆ ಮತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತಾ ಇರೋದೇ ಬಂಟ್ವಾಳ ಕ್ಷೇತ್ರ. ಇದನ್ನ ಕೇವಲ ಒಂದು ಭೌಗೋಳಿಕ ಪ್ರದೇಶ ಅಂತ ಅನ್ಕೋಬೇಡಿ. ತನ್ನದೇ ಆದ ರಾಜಕೀಯ, ಸಾಮಾಜಿಕ ಸಂರಚನೆ ಇರುವ, ಉಸಿರಾಡುತ್ತಿರುವ ಒಂದು ಜೀವಂತ ವ್ಯವಸ್ಥೆ ಇದು. ಈ ವಿಶ್ಲೇಷಣೆಯಲ್ಲಿ ನಾವು ಅದರ ಆಳಕ್ಕೆ ಇಳಿದು ಅದರ ಹೃದಯ ಬಡಿತವನ್ನ ಕೇಳಿಸ್ಕೊಳ್ಳೋಣ. ನಮ್ಮ ಇವತ್ತಿನ ಚರ್ಚೆ 6 ಭಾಗಗಳಲ್ಲಿ ಸಾಗುತ್ತೆ. ಮೊದಲು ಜನಾದೇಶದ ರಚನೆ ಹೇಗೆ ಆಗುತ್ತೆ ನೋಡೋಣ. ಆಮೇಲೆ ಬಂಟ್ವಾಳದ ಜನರ ಬಗ್ಗೆ ಮಾತಾಡೋಣ. ನಂತರ ಸಂಖ್ಯೆಗಳ ಹಿಂದಿನ ಸತ್ಯ ಏನು ಅಂತ ನೋಡೋಣ. ಜನಾದೇಶ ಯಾಕೆ ಕುಗ್ಗಿತು ಅನ್ನೋ ಕಾರಣಗಳನ್ನ ಹುಡುಕಿ ಅದಕ್ಕೊಂದು ಆಡಳಿತದ ನೀಲನಕ್ಷೆಯನ್ನ ಚರ್ಚಿಸಿ ಕೊನೆಗೆ ರಾಜಕೀಯವನ್ನ ಮೀರಿದ ಅಂತಿಮ ಉದ್ದೇಶದ ಬಗ್ಗೆ ಮಾತಾಡೋಣ. ಸರಿ, ಈಗ ನಾವು ಕ್ಷೇತ್ರದ ಅಸಲಿ ಮಾಲೀಕರಾದ ಜನರ ಬಗ್ಗೆ ಮಾತಾಡೋಣ. ನೋಡಿ, ಯಾವುದೇ ರಾಜಕೀಯ ವಿಶ್ಲೇಷಣೆ ಶುರುವಾಗೋದೇ ಅಲ್ಲಿನ ಜನರನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ. ಯಾಕಂದ್ರೆ ಅವರೇ ಆ ರಾಜಕೀಯ ಭೂಮಿಯ ನಿಜವಾದ ಬೇರುಗಳು. ಅವರ ಆಸೆ, ಆಕಾಂಕ್ಷೆಗಳೇ ರಾಜಕೀಯದ ದಿಕ್ಕನ್ನ ನಿರ್ಧರಿಸೋದು. ಈ ಚಾರ್ಟ್ನಲ್ಲಿರೋ ಸಂಖ್ಯೆಗಳು ಬಹಳ ಮುಖ್ಯವಾದ ಕಥೆ ಹೇಳ್ತವೆ. ಗಮನಿಸಿ, ಬಂಟ್ವಾಳ ಕ್ಷೇತ್ರ 71% ಗ್ರಾಮೀಣ ಪ್ರದೇಶ. ಅಂದ್ರೆ ಇಲ್ಲಿನ ಬಹುಪಾಲು ಜನರ ಜೀವನ, ಅವರ ಆದ್ಯತೆಗಳು, ಅವರ ಸಮಸ್ಯೆಗಳು ಎಲ್ಲವೂ ಹಳ್ಳಿಯ ಬದುಕಿಗೆ ಸಂಬಂಧಿಸಿದ್ದು. ಜೊತೆಗೆ ಇಲ್ಲಿ ಹಿಂದೂ ಸಮುದಾಯ ಸುಮಾರು 61% ಮತ್ತು ಮುಸ್ಲಿಂ ಸಮುದಾಯ ಸುಮಾರು 32% ಇದೆ. ಈ ಸಾಮಾಜಿಕ ರಚನೆಯೇ ಇಲ್ಲಿನ ರಾಜಕೀಯದ ಅಡಿಪಾಯ. ಜನಸಂಖ್ಯೆಯ ಲೆಕ್ಕಾಚಾರ, ಜಾತಿ ಧರ್ಮದ ಸಮೀಕರಣ ಇವೆಲ್ಲದರ ಆಚೆಗೆ ಬಂಟ್ವಾಳದ ಜನಸಾಮಾನ್ಯರ ಮನಸ್ಸಿನಲ್ಲಿ ಸದಾ ಕಾಡೋದು ಈ 3 ಪದಗಳು: ನೀರು, ರಸ್ತೆ, ಉದ್ಯೋಗ. ಇವು ಕೇವಲ ಪದಗಳಲ್ಲ, ಬದಲಿಗೆ ಆಡಳಿತದಿಂದ ಈಡೇರಬೇಕಾದ ಮೂಲಭೂತ ಅವಶ್ಯಕತೆಗಳು, ಜನರ ದೈನಂದಿನ ಬದುಕಿನ ಹೋರಾಟಗಳು. ಈಗ ನಮ್ಮ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ ಬರೋಣ. ಕಳೆದ 2 ಚುನಾವಣೆಗಳ ಅಂಕಿಅಂಶಗಳನ್ನು ನೋಡಿದಾಗ ಇಲ್ಲಿನ ರಾಜಕೀಯದ ನಿಜವಾದ ಚಿತ್ರಣ ಸಿಗುತ್ತೆ. ಸಂಖ್ಯೆಗಳು ಸುಳ್ಳು ಹೇಳಲ್ಲ, ಅವು ಪಿಸುಗುಟ್ಟುತ್ತವೆ. ನಾವು ಸ್ವಲ್ಪ ಕಿವಿಗೊಟ್ಟು ಕೇಳ್ಬೇಕು ಅಷ್ಟೇ. ಈ ಚಾರ್ಟ್ ನೋಡಿ, 2018ರಲ್ಲಿ ಮತ್ತು 2023ರಲ್ಲಿ 2 ಸಲ ಹಾಲಿ ಶಾಸಕರೇ ಗೆದ್ದಿದ್ದಾರೆ. ಆದ್ರೆ ಈ 2 ಬಾರ್ಗಳ ನಡುವಿನ ಅಂತರವನ್ನ ಒಮ್ಮೆ ಗಮನಿಸಿ. ಅದು ಸ್ಪಷ್ಟವಾಗಿ ಕಿರಿದಾಗ್ತಾ ಇದೆ. 2018ರಲ್ಲಿದ್ದ ದೊಡ್ಡ ಗೆಲುವಿನ ಅಂತರ 2023ಕ್ಕೆ ಬಂದಾಗ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ಬದಲಾಗುತ್ತಿರುವ ರಾಜಕೀಯ ಗಾಳಿಯ ಸ್ಪಷ್ಟ ಸೂಚನೆ. ಈ ಸಂಖ್ಯೆ ಬಹುಶಃ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಸಂಖ್ಯೆ. ಗೆಲುವಿನ ಅಂತರ 15,097 ಮತಗಳಿಂದ ಕೇವಲ 8,282ಕ್ಕೆ ಇಳಿದಿದೆ. ಅಂದ್ರೆ ಸುಮಾರು 48% ಕುಸಿತ. ಇದನ್ನ ಒಂದು ಸಣ್ಣ ಬದಲಾವಣೆ ಅಂತ ತಳ್ಳಿ ಹಾಕೋಕೆ ಸಾಧ್ಯವೇ ಇಲ್ಲ. ಇದು ಬೆಂಬಲದ ಅಡಿಪಾಯ ದುರ್ಬಲಗೊಳ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆ. ಇದನ್ನ ನಿರ್ಲಕ್ಷಿಸೋದು ರಾಜಕೀಯವಾಗಿ ತುಂಬಾ ಅಪಾಯಕಾರಿ. ಸರಿ, ಇಲ್ಲಿಯವರೆಗೂ ಏನಾಯಿತು ಅಂತ ನೋಡಿದ್ವಿ. ಈಗ ಅದಕ್ಕಿಂತಲೂ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಯಾಕೆ ಹೀಗಾಯ್ತು? ಕೇವಲ ರೋಗ ಲಕ್ಷಣಗಳನ್ನ ನೋಡಿದ್ರೆ ಸಾಲ್ದು, ರೋಗದ ಮೂಲ ಕಾರಣ ಏನು ಅಂತ ಹುಡುಕ್ಬೇಕು. ಬನ್ನಿ, ಆ ಕಾರಣಗಳನ್ನು ಈಗ ಶೋಧಿಸೋಣ. ಜನರ ಅಸಮಾಧಾನ ಎಲ್ಲೋ ಗಾಳಿಯಲ್ಲಿಲ್ಲ. ಅದಕ್ಕೊಂದು ನಿರ್ದಿಷ್ಟ ಜಾಗ ಇದೆ, ಒಂದು ವಿಳಾಸ ಇದೆ. ನೋಡಿ, ಪಾಣೆಮಂಗಳೂರಿನಲ್ಲಿ ನೀರಿನ ಸಮಸ್ಯೆ ಜನರನ್ನ ಹೈರಾಣಾಗಿಸಿದೆ. ಕಲ್ಲಡ್ಕ, ಕೋಣಾಜೆಯಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಬಂಟ್ವಾಳ ಪಟ್ಟಣದಲ್ಲಂತೂ ಒಡೆದ ಪೈಪ್ಗಳ ದೂರುಗಳು ಸರ್ವೇಸಾಮಾನ್ಯ. ಈ ಹಾಟ್ಸ್ಪಾಟ್ಗಳನ್ನ ಗುರುತಿಸುವುದೇ ಸಮಸ್ಯೆಯನ್ನ ಪರಿಹರಿಸುವ ಮೊದಲ ಹೆಜ್ಜೆ. ಇಲ್ಲಿರೋ ಸಮಸ್ಯೆ ಯೋಜನೆಗಳ ಕೊರತೆ ಅಂತಲ್ಲ, ಸಮಸ್ಯೆ ಇರೋದು ಅವುಗಳ ಅನುಷ್ಠಾನದಲ್ಲಿ. ದೊಡ್ಡ ದೊಡ್ಡ ಹೆದ್ದಾರಿಗಳು ನಿರ್ಮಾಣ ಆಗ್ತವೆ, ಆದ್ರೆ ಜನರಿಗೆ ನಿಜವಾಗ್ಲೂ ಬೇಕಾಗಿರೋ ಹಳ್ಳಿಯ ಸಂಪರ್ಕ ರಸ್ತೆಗಳು ಮಾತ್ರ ಅಪೂರ್ಣವಾಗೇ ಉಳಿದ್ಬಿಡ್ತವೆ. ಇದೇ ಅಭಿವೃದ್ಧಿ ಅಂತರ. ಅಂದ್ರೆ ಘೋಷಣೆಗೂ ವಾಸ್ತವಕ್ಕೂ ಇರೋ ಅಂತರ. ಮತ್ತು ಈಗ ಬಹುಶಃ ಎಲ್ಲಕ್ಕಿಂತಲೂ ತೀವ್ರವಾದ ಬಿಕ್ಕಟ್ಟು: ಉದ್ಯೋಗ, ಅದರಲ್ಲೂ ವಿಶೇಷವಾಗಿ ಓದಿದ ಯುವಜನರಲ್ಲಿರೋ ನಿರುದ್ಯೋಗ. ಈ ಉಲ್ಲೇಖವನ್ನು ನೋಡಿ. ಎಂಎಸ್ಡಬ್ಲ್ಯೂ ಪದವಿ ಹಿಡಿದ 25 ವರ್ಷದ ಯುವಕ ಕೆಲಸ ಸಿಗದೆ ಹತಾಶೆಯಿಂದ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಇಡೀ ಕ್ಷೇತ್ರದ ಯುವಜನರ ನೋವಿನ ಸಂಕೇತ.
ರೋಗವನ್ನು ಸರಿಯಾಗಿ ಪತ್ತೆ ಹಚ್ಚಿದ ಮೇಲೆ ಚಿಕಿತ್ಸೆಯ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ನಾವು ಕೇವಲ ಸಮಸ್ಯೆಗಳನ್ನ ಹೇಳಿ ಸುಮ್ಮನಾಗುತ್ತಿಲ್ಲ, ಬದಲಿಗೆ ದತ್ತಾಂಶಗಳ ಆಧಾರದ ಮೇಲೆ ಒಂದು ಸ್ಪಷ್ಟ, ಕಾರ್ಯಸಾಧ್ಯವಾದ ಪರಿಹಾರದ ಯೋಜನೆಯನ್ನ ಮುಂದಿಡುತ್ತಿದ್ದೇವೆ. ಈ 3 ಪ್ರತಿಜ್ಞೆಗಳು ಜನರ 3 ದೊಡ್ಡ ಸಮಸ್ಯೆಗಳಾದ ನೀರು, ರಸ್ತೆ ಮತ್ತು ಉದ್ಯೋಗಕ್ಕೆ ನೇರವಾದ ಉತ್ತರಗಳು. ಇವು ಕೇವಲ ಗಾಳಿಯಲ್ಲಿ ತೇಲಿಬಿಟ್ಟ ಭರವಸೆಗಳಲ್ಲ. ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಬಜೆಟ್ ಇದೆ, ಒಂದು ಸ್ಪಷ್ಟ ಗುರಿ ಇದೆ ಮತ್ತು ಅಳೆಯಬಹುದಾದ ಫಲಿತಾಂಶ ಇದೆ. ಇಂತಹ ಮೂರ್ತ ಯೋಜನೆಗಳೇ ಜನರ ನಂಬಿಕೆಯನ್ನ ಮರಳಿಗಳಿಸೋಕಿರೋ ಏಕೈಕ ದಾರಿ. ಈಗ ನಮ್ಮ ಚರ್ಚೆಯನ್ನ ಮುಕ್ತಾಯದತ್ತ ಕೊಂಡೊಯ್ಯೋಣ. ಇಲ್ಲಿಯವರೆಗಿನ ಎಲ್ಲಾ ಪಾಠಗಳನ್ನ ಒಟ್ಟುಗೂಡಿಸಿ ಕೇವಲ ಚುನಾವಣಾ ತಂತ್ರಗಳ ಬಗ್ಗೆ ಮಾತಾಡೋದನ್ನ ಬಿಟ್ಟು ಉತ್ತಮ ಆಡಳಿತದ ತತ್ವಗಳ ಕಡೆಗೆ ನಮ್ಮ ದೃಷ್ಟಿಯನ್ನ ಹರಿಸೋಣ. ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದ್ರೆ ಇದೆ: ಇವತ್ತಿನ ಕಾಲದಲ್ಲಿ ರಾಜಕೀಯ ಯಶಸ್ಸು ಅಂದ್ರೆ ಅದು ದತ್ತಾಂಶ, ಜನರ ಬಗ್ಗೆ ಅನುಭೂತಿ ಮತ್ತು ಕೊಟ್ಟ ಮಾತನ್ನ ತಪ್ಪದೆ ದೋಷರಹಿತವಾಗಿ ಜಾರಿಗೆ ತರೋದು. ಇದು ಕೇವಲ ತಲೆಗಳ ಲೆಕ್ಕಾಚಾರ ಅಲ್ಲ, ಜನರ ಹೃದಯವನ್ನ ಗೆಲ್ಲೋ ಕಲೆ ಕೂಡ. ಅಂತಿಮವಾಗಿ ಈ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ರಾಜಕೀಯ ಅಧಿಕಾರದ ಅಸಲಿ ಉದ್ದೇಶವಾದರೂ ಏನು? ಮುಂದಿನ ಚುನಾವಣೆಯಲ್ಲಿ ಹೇಗಾದ್ರೂ ಗೆದ್ದುಬಿಡೋದಾ? ಅಥವಾ ಜನರ ಸೇವೆ ಮಾಡಿ ಅವರ ನಂಬಿಕೆಯನ್ನ ಗಳಿಸಿ ಆ ಮೂಲಕ ಆಳುವ ನೈತಿಕ ಹಕ್ಕನ್ನ ಸಂಪಾದಿಸುವುದಾ? ಈ ಪ್ರಶ್ನೆಗೆ ಉತ್ತರವನ್ನ ಪ್ರತಿಯೊಬ್ಬರೂ ತಮ್ಮೊಳಗೆ ಹುಡುಕಿಕೊಳ್ಳಬೇಕು.